ಹಲೋ ನಮಸ್ಕಾರ. ಕನ್ನಡದ ದಿಗ್ಗಜ ನಿರ್ದೇಶಕರೊಂದಿಗೆ ದುನಿಯಾ ವಿಜಯ್ ಅವರ ಮುಂದಿನ ಸಿನಿಮಾ, ಹಾಗೆಯೇ ಕಾಂತಾರ ಸಿನಿಮಾದ ಶೂಟಿಂಗ್‌ನ ಹೊಸದೊಂದು ಅಪ್ಡೇಟ್ ಮುಂತಾದ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ನಮ್ಮ ವಾಟ್ಸಪ್ ಚಾನೆಲ್‌ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್‌ನಲ್ಲಿ ಲಿಂಕ್ ಇದೆ. ಈಗಲೇ ಜಾಯಿನ್ ಆಗಿ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇರಿ. ಗುರುದೇವ್ ಹೊಯ್ಸಳ ಎನ್ನುವ ಸಿನಿಮಾ ಆದ ಬಳಿಕ ಟೋಳ್ ಧನಂಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಥಿಯೇಟರ್‌ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಕೋಟಿ ಎನ್ನುವ ಸಿನಿಮಾ. ಜೂನ್ 14ಕ್ಕೆ ಈ ಸಿನಿಮಾವು ಥಿಯೇಟರ್‌ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿನಿಮಾದ ಟ್ರೈಲರ್ಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕೆಆರ್ಜಿ ಸ್ಟುಡಿಯೋಸ್ ಅವರು ವಿತರಣೆ ಮಾಡ್ತಾ ಇದ್ದು, ಈ ಸಿನಿಮಾವು ಜಿಯೋ ಸ್ಟುಡಿಯೋಸ್ ನಿರ್ಮಾಣದ ಮೊದಲ ಕನ್ನಡ ಸಿನಿಮಾ ಕೂಡ ಆಗಿದೆ. ಪರಂ ಎನ್ನುವ ಹೊಸದೊಂದು ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ದರ್ಶನ್ ಅವರ ಇದೀಗ ಹೊಸದೊಂದು ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದ್ದು, ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಎನ್ನುವ ಸಿನಿಮಾವು ಈ ಬರುವ ಜೂನ್ 7ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಕೂಡ ಕೆಲವೊಂದು ಕಡೆ ಆರಂಭಗೊಂಡಿದೆ. ತಮಿಳುನಾಟ ಸೂರ್ಯ ಅವರ ಇನ್ನು ಹೊಸದಾಗಿ ಕಂಗುವಾ ಎನ್ನುವ ಚಿತ್ರವು ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆದ ಬಳಿಕ ಮುಂದೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ. ಅವರ ಕೆರಿಯರ್ನ 44ನೇ ಸಿನಿಮಾ. ಮುಂದಿನ ವರ್ಷದ ಆರಂಭದಲ್ಲಿ ಥಿಯೇಟರ್ಗೆ ಈ ಚಿತ್ರವನ್ನು ರಿಲೀಸ್ ಮಾಡಲು ಸದ್ಯ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳುತ್ತಾ ಇದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಜುಲೈ ತಿಂಗಳಿನಲ್ಲಿ ರಿಲೀಸ್ ಮಾಡುತ್ತಿದ್ದಾರೆ. ಅದು ಅಲ್ಲದೆ ಸಿನಿಮಾದ ಟೈಟಲ್ ಅನ್ನು ಸಿನಿಮಾ ತಂಡವು ಜೂನ್ ತಿಂಗಳು ಮುಕ್ತಾಯಗೊಳ್ಳುವುದಕ್ಕಿಂತ ಮೊದಲು ತಿಳಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಶಿವಣ್ಣನವರ ಇನ್ನು ಹಲವಾರು ಸಿನಿಮಾಗಳು ಬರ್ತಾ ಇದ್ದು, ಅವುಗಳಲ್ಲಿ ಪ್ರಮುಖವಾದ ಚಿತ್ರವಾಗಿದೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ಆದ ಬಳಿಕ ಹೇಮಂತ್ ರಾವ್ ನಿರ್ದೇಶನದ ಸಿನಿಮಾ. ಈ ಸಿನಿಮಾ ಆದ ಬಳಿಕ ಹೇಮಂತ್ ರಾವ್ ಅವರ ಮುಂದಿನ ಸಿನಿಮಾವು ಕಿಚ್ಚ ಸುದೀಪ್ ಅವರೊಂದಿಗೆ ಇರಲಿದೆ. ಇದೀಗ ಶಿವಣ್ಣ ಹಾಗೆ ಹೇಮಂತ್ ರಾವ್ ಅವರ ಸಿನಿಮಾದ ಚಿತ್ರೀಕರಣವನ್ನು ಈ ಬರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಿಂದ ಆರಂಭ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಸದ್ಯ 45 ಬೈರತಿರಣಿಗಲ್ ಎನ್ನುವ ಸಿನಿಮಾದ ಚಿತ್ರೀಕರಣದಲ್ಲಿ ಶಿವಣ್ಣ ಬ್ಯುಸಿಯಾಗಿದ್ದಾರೆ. ಇನ್ನು ಈ ಸಿನಿಮಾದ ಅಪ್ಡೇಟ್ಸ್ಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದ್ದು, ಸ್ಕ್ರಿಪ್ಟ್ ವರ್ಕ್ಗಳು ಸದ್ಯ ಹೇಮಂತ್ ರಾವ್ ಅವರು ಈ ಸಿನಿಮಾದ್ದು ಮಾಡ್ತಾ ಇದ್ದಾರೆ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿದ್ದ ಒಂದು ಚಿತ್ರವಾಗಿತ್ತು ಆಕ್ಟ್ 1978 ಎನ್ನುವ ಸಿನಿಮಾ. ಮನ್ಸೂರ್ ನಿರ್ದೇಶನದ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆದರೂ ಕೂಡ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಈ ಸಿನಿಮಾದ ಹಿಂದಿ ರೀಮೇಕ್ ರೈಟ್ಸ್ ದೊಡ್ಡ ಮಟ್ಟಕ್ಕೆ ಮಾರ್ಪಗೊಂಡಿದ್ದು, ಇದೀಗ ಈ ಚಿತ್ರವು ಕೆಲವೇ ದಿನಗಳಲ್ಲಿ ಹಿಂದಿ ರೀಮೇಕ್ ಒಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯಗೊಳ್ತಾ ಇದೆ. ಇನ್ನು ಹೊಸದಾಗಿ ಥಿಯೇಟರ್ಗೆ ಈ ಬರುವ ಜೂನ್ 14ರಂದು ಕೋಟಿ ಸಿನಿಮಾದೊಂದಿಗೆ ಇನ್ನು ಹಲವಾರು ದೊಡ್ಡ ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ. ರಿಷಬ್ ಶೆಟ್ಟಿ ನಿರ್ಮಾಣದ ಶಿವಮ್ಮ ಎನ್ನುವ ಸಿನಿಮಾ ಕೂಡ ಜೂನ್ 14ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಟ್ರೈಲರ್ ಒಂದೊಳ್ಳೆಯ ನಿರೀಕ್ಷೆಯನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇನ್ನು ವಸಿಷ್ಠ ಸಿಂಹ ಅಭಿನಯದ ಲವ್ಲಿ ಎನ್ನುವ ಸಿನಿಮಾ ಕೂಡ ಈ ಬರುವ ಜೂನ್ 14ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಚಿತ್ರದ ಒಫಿಷಿಯಲ್ ಟ್ರೈಲರ್ ಅನ್ನು ಕೂಡ ಸಿನಿಮಾದನ್ನು ರಿಲೀಸ್ ಮಾಡಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಇನ್ನು ಶೆಫ್ ಚಿದಂಬರ ಎನ್ನುವ ಅನಿರುದ್ಧ್ ಜಸ್ಕರ್ ಅಭಿನಯದ ಸಿನಿಮಾ ಕೂಡ ಜೂನ್ 14ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈ ಸಿನಿಮಾದ ಟ್ರೈಲರ್ ಕೂಡ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ. ಇನ್ನು ಹಾಲಿವುಡ್ನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿ ಒಂದು ಸಿನಿಮಾವಾಗಿ ಪೀಕಿ ಬ್ಲೈಂಡರ್ಸ್. ಇದೀಗ ಪೀಕಿ ಬ್ಲೈಂಡರ್ಸ್ಗೆ ಮುಂದಿನ ಭಾಗ ಬರಲಿದೆ ಎನ್ನುವುದನ್ನು ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದು, ನೆಟ್ಫ್ಲಿಕ್ಸ್ನಲ್ಲಿ ಡೈರೆಕ್ಟ್ ಆಗಿ ಈ ಸಿನಿಮಾವು ಪ್ರೀಮಿಯರ್ ಆಗಲಿದೆ. ಸಿಲಿಯನ್ ಮುರ್ಫಿ ಅವರ ಈ ಸಿನಿಮಾದಲ್ಲೂ ಕೂಡ ನಾಯಕಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಹೊಸದಾಗಿ ಕನ್ನಡ ಸಿನಿಮಾ ರಂಗದಿಂದ ಬರ್ತಾ ಇರುವ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಚಿತ್ರ ಅಂದ್ರೆ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಇದೀಗ ಚಿತ್ರದ ಚಿತ್ರೀಕರಣ ಈಗಾಗಲೇ ಆರಂಭಗೊಂಡಿದೆ. ಸಿನಿಮಾದಲ್ಲಿ ಬಹುತೇಕ ರುಕ್ಮಿಣಿ ವಸಂತ್ ಅವರೇ ನಾಯಕ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಮಲಯಾಳಂ ನಟ ಜಯರಾಮ್ ಕೂಡ ಇದೀಗ ಸಿನಿಮಾದ ಸೆಟ್ಗೆ ಜಾಯಿನ್ ಆಗಿದ್ದು, ಸಿನಿಮಾದ ಮೊದಲ ಶೆಡ್ಯೂಲ್ ಇದೀಗ ಮುಕ್ತಾಯಗೊಂಡಿದೆ ಎನ್ನುವುದನ್ನು ರಿಷಬ್ ಶೆಟ್ಟಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ 2ನೇ ಹಂತದ ಚಿತ್ರೀಕರಣ ಕೂಡ ಆರಂಭಗೊಳ್ತಾ ಇದ್ದು, ಸದ್ಯಕ್ಕೆ ಒಂದು ದೊಡ್ಡ ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಈ ಚಿತ್ರವು ಮೇಕಿಂಗ್ ಆಗಲಿದೆ. ಮೊದಲ ಭಾಗ 15 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡಿದ್ರೆ, 2ನೇ ಭಾಗ ಹಾಗೂ ವೇಳೆಗೆ 100 ಕೋಟಿ ಪ್ಲಸ್ ಬಜೆಟ್ನಲ್ಲಿ ನಿರ್ಮಾಣವಾಗಲಿದೆ. ಇನ್ನು ಹೊಸದಾಗಿ ಕಿಚ್ಚ ಸುದೀಪ್ ಅವರ ಬರ್ತಾ ಇರುವ ಹೇಮಂತ್ ರಾವ್ ಅವರ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು, ಇದಕ್ಕಿಂತಲೂ ಮೊದಲು ಆರ್ ಚಂದ್ರು ಅವರೊಂದಿಗಿನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದೆ. ಇದೀಗ ಈ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳ ಕುರಿತು ಮಾತುಕತೆಗಳು ನಡೀತಾ ಇದ್ದು, ಈ ಚಿತ್ರ ಕೂಡ ಸದ್ಯಕ್ಕಂತೂ ಬರ್ತಾ ಇಲ್ಲ. 2025ರಲ್ಲಿ ಈ ಸಿನಿಮಾವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಪ್ರಭಾಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಈ ಬರುವ ಜೂನ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸೂಪರ್ ಹೀರೋ ಚಿತ್ರವಾಗಿದೆ ಕಲ್ಕಿ ಎನ್ನುವ ಸಿನಿಮಾ. ದೀಪಿಕಾ ಪಡುಕೋಣೆ ಅಮಿತಾಬ್ ಬಚ್ಚನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ದೊಡ್ಡ ಮಟ್ಟಿನ ನಿರೀಕ್ಷೆ ಸಿನಿಮಾದ ಮೇಲೆ ಇದ್ದು, ಚಿತ್ರವು ಹಲವಾರು ಪಾರ್ಟ್ಸ್ಗಳಾಗಿ ಬರ್ತಾ ಇದೆ. ಈ ಸಿನಿಮಾವನ್ನು ಮಹಾನಟಿ ಖ್ಯಾತಿಯ ನಿರ್ದೇಶಕ ನಾಗ್ ಅಶ್ವಿನ್ ನಿರ್ದೇಶನದಲ್ಲಿ ಬಂದಿದ್ದು, ಚಿತ್ರದ ಒಫಿಷಿಯಲ್ ಟ್ರೈಲರ್ ಅನ್ನು ಇದೀಗ ಜೂನ್ 10ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಟ್ರೈಲರ್ ರಿಲೀಸ್ ಆಗುವ ವೇಳೆಗೆ ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದೆ. ಇನ್ನು ತಮಿಳಿನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿರುವ ಒಂದು ಸೀರೀಸ್ ಆಗಿದೆ ಕಾಂಚನ. ಕಾಂಚನ ಸೀರೀಸ್ನಿಂದ ಕೊನೆಯದಾಗಿ ಬಂದಿದ್ದ ಕಾಂಚನ 3 ಎನ್ನುವ ಸಿನಿಮಾವು ಥಿಯೇಟರ್ಗಳಿಂದ 131 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ದೊಡ್ಡ ಸದ್ದನ್ನೇ ಮಾಡಿದೆ.
ಇದೀಗ ಈ ಸೀರೀಸ್ಗೆ 4ನೇ ಭಾಗ ಬರಲಿದ್ದು, ಕಾಂಚನ 4 ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಚಿತ್ರದ ಚಿತ್ರೀಕರಣ ಸೆಪ್ಟೆಂಬರ್ ತಿಂಗಳಿನಿಂದ ಆರಂಭಗೊಳ್ತಾ ಇದ್ದು, ಈ ಸಿನಿಮಾವನ್ನು ರಾಘವ್ ಲಾರೆನ್ಸ್ ಅವರ ನಿರ್ದೇಶನ ಮಾಡಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ನಟಿ ಕಾಜಲ್ ಅಗರ್ವಾಲ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವ ಹೊಸದಾದ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಸತ್ಯಭಾಮ ಎನ್ನುವ ಸಿನಿಮಾವು ಈ ಬರುವ ಜೂನ್ 7ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇದೀಗ ಕರ್ನಾಟಕದಲ್ಲೂ ಕೂಡ ಆರಂಭಗೊಂಡಿದ್ದು, ಚಿತ್ರವನ್ನು ಕರ್ನಾಟಕದಾದ್ಯಂತ ಕುಮಾರ್ ಫಿಲ್ಮ್ಸ್ ಅವರು ವಿತರಣೆ ಮಾಡಲಿದ್ದಾರೆ ಎನ್ನುವುದನ್ನು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ತಮಿಳಿನಿಂದ ಹೊಸದಾಗಿ ಬರ್ತಾ ಇರುವ ವಿಜಯ್ ಸೇತುಪತಿ ಅಭಿನಯದ ಚಿತ್ರವಾಗಿದೆ ಮಹಾರಾಜ ಎನ್ನುವ ಸಿನಿಮಾ. ಇದು ಅವರ ಕೆರಿಯರ್ನ 50ನೇ ಚಿತ್ರವಾಗಿದ್ದು, ಈಗಾಗಲೇ ಚಿತ್ರವು ಟ್ರೈಲರ್ನಿಂದ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದೆ. ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಪೋಸ್ಟರ್ ಮೂಲಕ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದು, ಜೂನ್ 14ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ಕನ್ನಡ ಸಿನಿಮಾ ರಂಗದ ಈ ವರ್ಷದ ಅತ್ಯಂತ ನಿರೀಕ್ಷೆಯ ಸಿನಿಮಾ ಉಪೇಂದ್ರ ಅಭಿನಯದ UI ಎನ್ನುವ ಸಿನಿಮಾದ ಈ ಹಿಂದೆ ತಿಳಿಸಿದಂತೆ ಅಪ್ಡೇಟ್ ಈ ಬರುವ ಜೂನ್ 10ಕ್ಕೆ ಬರುವುದು ಇದೀಗ ಒಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಬಹುತೇಕ ಸಿನಿಮಾದ ರಿಲೀಸ್ ಡೇಟ್ ಸಿನಿಮಾ ತಂಡದ ಕಡೆಯಿಂದ ಈ ಬರುವ ಜೂನ್ 10ಕ್ಕೆ ರಿಲೀಸ್ ಆಗ್ತಾ ಇದ್ದು, ಯಾರೆಲ್ಲ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೊಸದಾಗಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಬಡೇ ಮಿಯಾನ್ ಚೋಟೆ ಮಿಯಾನ್ ಎನ್ನುವ ಸಿನಿಮಾವು ಇದೀಗ OTTಯಲ್ಲಿ ರಿಲೀಸ್ ಆಗಿದೆ. ಜೊತೆಗೆ ಈ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಲಭ್ಯವಿದೆ. ಅಕ್ಷಯ್ ಕುಮಾರ್, ಟೈಗರ್ ಶ್ರಾಫ್, ಪೃಥ್ವಿರಾಜ್ ಸುಕುಮಾರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಈ ವರ್ಷದ ಅತಿದೊಡ್ಡ ಸೋಲನ್ನು ಕಂಡ ಬಾಲಿವುಡ್ ಸಿನಿಮಾ ಎನ್ನುವ ಕುಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಳ್ಳಲಿದೆ. ಇನ್ನು ಹೊಸದಾಗಿ ಇದೀಗ ಮಲಯಾಳಂನ ಸ್ಟಾರ್ ನಟ ಮಮ್ಮುಟ್ಟಿ, ಸುರೇಶ್ ಗೋಪಿ, ಫಹದ್ ಫಾಸಿಲ್ ಸೇರಿದಂತೆ ದೊಡ್ಡ ತಾರಕಣದಲ್ಲಿ ಒಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಮಾಲಿಕ್ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಮಹೇಶ್ ನಾರಾಯಣನ್ ಎನ್ನುವರು ನಿರ್ದೇಶನ ಮಾಡಲಿದ್ದು, ಸಿನಿಮಾವು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಮೇಕಿಂಗ್ ಆಗಲಿದೆ. ಮಮ್ಮುಟ್ಟಿ ಅವರ ನಿರ್ಮಾಣ ಸಂಸ್ಥೆಯು ಸಿನಿಮಾಕ್ಕೆ ಬಜೆಟ್ ಕೂಡ ಓಡಲಿದ್ದು, ಇದೀಗ ಸಿನಿಮಾದ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಸೆಪ್ಟೆಂಬರ್ ತಿಂಗಳಿನಿಂದ ಆರಂಭ ಮಾಡುವ ಹೈ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯಗೊಂಡಿದೆ. ಕನ್ನಡದ ದಿಗ್ಗಜ ನಿರ್ದೇಶಕ ಎಸ್ ನಾರಾಯಣ್ ಅವರು ಇದೀಗ ಸ್ಯಾಂಡಲ್ವುಡ್ಗೆ ಕಂಬ್ಯಾಕ್ ಅನ್ನು ಮಾಡಲಿದ್ದಾರೆ. ಈ ಬಾರಿ ಅವರ ಕಂಬ್ಯಾಕ್ ದುನಿಯಾ ವಿಜಯ್ ಅವರೊಂದಿಗೆ ಇರಲಿದ್ದು, ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಬರೋಬ್ಬರಿ 7 ವರ್ಷಗಳ ಬಳಿಕ ಇದೀಗ ಎಸ್ ನಾರಾಯಣ್ ಅವರು ಕಂಬ್ಯಾಕ್ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ಶ್ರೇಯಸ್ ಮಂಜು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ತಮಿಳು ನಟ ರಜನಿಕಾಂತ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ವೆಟ್ಟಯ್ಯಾನ್ ಎನ್ನುವ ಸಿನಿಮಾ. ಅಕ್ಟೋಬರ್ 10ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದ್ದು, ಜೈ ಭೀಮ್ ಖ್ಯಾತಿಯ ನಿರ್ದೇಶಕ TJ ಜ್ಞಾನವೇಲ್ ನಿರ್ದೇಶನದಲ್ಲಿ ಈ ಸಿನಿಮಾವು ಬಂದಿದೆ. ಇದೀಗ ಈ ಚಿತ್ರ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಲೋಕೇಶ್ ಕನಕರಾಜನ್ ನಿರ್ದೇಶನದ ಕೂಲಿ ಎನ್ನುವ ಸಿನಿಮಾ. ಸದ್ಯಕ್ಕೆ ಸಿನಿಮಾ ಶೂಟಿಂಗ್ ಅನ್ನು ಈ ಬರುವ ಜೂನ್ 10ರಿಂದ ಆರಂಭ ಮಾಡುವುದಕ್ಕಾಗಿ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಅಷ್ಟೊಂದು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ವಿಕ್ಕಿ ವರುಣ್ ಅಭಿನಯದ ಕಾಲಬತ್ತರ್ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ವಿಕ್ಕಿ ವರುಣ್ ಅವರೇ ನಿರ್ದೇಶನ ಮಾಡಿದ್ದು, ಗೀತಾ ಶಿವರಾಜ್ ಕುಮಾರ್ ಅವರು ಪ್ರೆಸೆಂಟ್ ಕೂಡ ಮಾಡುತ್ತಿದ್ದಾರೆ. ಇದೀಗ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ.